ಓ ಗಂಡಸೆ ನೀನು ಇಷ್ಟೇ. ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಸಂಚಿಕೆ 8. ಶಿವಲಿಂಗವನ್ನು ನೋಡುತ್ತಿದ್ದಂತೆಯೇ ಪರಮಾತ್ಮ ಎಂದು ನಾವು ಕೈ ಮುಗಿಯುತ್ತೇವೆ, ಅಭಿಷೇಕ ಮಾಡಿಸುತ್ತೇವೆ, ಹಬ್ಬಗಳನ್ನು ಆಚರಿಸುತ್ತೇವೆ. ಶಿವಲಿಂಗವನ್ನು ನಮ್ಮ ಆತ್ಮದ ಪ್ರತಿರೂಪ ಎಂದುಕೊಳ್ಳುತ್ತೇವೆ. ಒಂದು ರೀತಿಯಲ್ಲಿ ಲಿಂಗ ಆತ್ಮದ ಪ್ರತಿರೂಪ ಅಥವಾ ಆತ್ಮಜ್ಯೋತಿ ಎನ್ನಬಹುದು. ಹಾಗಾಗಿಯೇ ಹಲವಾರು ಕಥೆಗಳಲ್ಲಿ ಲಿಂಗದ ರೂಪವನ್ನು ಶಿವನ ಆತ್ಮಲಿಂಗ ಎಂದು ಪರಿಗಣಿಸಿದ್ದಾರೆ. ಶಿವಲಿಂಗದ ಮೂಲದ ಬಗ್ಗೆ ಅನೇಕ ಪುರಾಣಗಳಲ್ಲಿ ವಿಭಿನ್ನ ಕಥೆಗಳು ಕಂಡುಬರುತ್ತವೆ. ನಾವೆಲ್ಲ ಪ್ರತಿ ಕಥೆಯನ್ನು ನಂಬುತ್ತೇವೆ. ಭಗವತ್ ಪುರಾಣದಲ್ಲಿ ಶಿವಲಿಂಗದ ಉಗಮಕ್ಕೆ ಸಂಬಂಧಿಸಿದ ಒಂದು ಕಥೆ ಇದೆ. ಭಗವತ ಪುರಾಣದ ಪ್ರಕಾರ ಸೃಷ್ಟಿಯ ರಚನೆಯಾದಾಗ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಇಬ್ಬರಲ್ಲಿ ಯಾರು ಶ್ರೇಷ್ಠರು, ಯಾರು ಶಕ್ತಿಶಾಲಿ ಎನ್ನುವ ಚರ್ಚೆ ಹುಟ್ಟಿಕೊಂಡಿದ್ದಂತೆ. ಇದು ಒಂದು ರೀತಿಯಲ್ಲಿ ಸ್ಪರ್ಧೆಯಾಗಿ ಮಾರ್ಪಟ್ಟಿತ್ತು. ಇಬ್ಬರಲ್ಲೂ ವಾದ ವಿವಾದಗಳು ಆರಂಭವಾದವು. ಆಗ ಆಕಾಶದಿಂದ ಮಹಾದೇವನನ್ನು ಪ್ರತಿನಿಧಿಸುವ ಬೃಹತ್ ಲಿಂಗವೊಂದು ಕಾಣಿಸಿಕೊಂಡಿತು. ಈ ದೈವಿಕ ಹೊಳೆಯುವ ಕಲ್ಲಿನ ಅಂತ್ಯವನ್ನು ಕಂಡುಕೊಳ್ಳುವವರನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಎಂಬ ಅಶರೀರವಾಣಿ ಕೇಳಿಬಂತು. ವಿಷ್ಣು ಮತ್ತು ಬ್ರಹ್ಮ ಇಬ್ಬರು ಕಲ್ಲಿನ ಅಂತ್ಯವನ್ನು ಕಂಡುಹಿಡಿಯಲು ಭೂಮಿಯ ಪ್ರತಿಯೊಂದು ದಿಕ್ಕುಗಳಿಗೆ ಹೋಗುತ್ತಾರೆ. ಆದರೆ ಆ ದೈವಿಕ ಕಲ್ಲಿನ ಅಂತ್ಯವನ್ನು ಕಂಡುಹಿಡಿಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಅಷ್ಟು ಕಠಿಣ ಪರಿಶ್ರಮದ ನಂತರ ವಿಷ್ಣು ಸೋಲನ್ನು ಒಪ್ಪಿಕೊಂಡರು. ಆದರೆ ಬ್ರಹ್ಮ ಒಪ್ಪಿಕೊಳ್ಳದೆ ತಾನೇ ಶ್ರೇಷ್ಠ ಎಂದು ವಾದಿಸುತ್ತಾರೆ. ಬ್ರಹ್ಮದೇವನು ಸ್ಪರ್ಧೆಯಲ್ಲಿ ಸೋತ ವಿಷ್ಣುವಿಗೆ ತಾನು ಕಲ್ಲಿನ ಅಂತ್ಯವನ್ನು ಕಂಡುಹಿಡಿದಿದ್ದೇನೆ ಎಂದು ಒಂದು ಸುಳ್ಳನ್ನು ಹೇಳುತ್ತಾರೆ. ವಾದ ವಿವಾದ ಪ್ರತಿರೋಧಗಳ ನಂತರ ಇದು ಸುಳ್ಳು ಎಂದು ಬಹಿರಂಗವಾಗುತ್ತದೆ. ಇದರ ನಂತರ ಶಿವನು ಪ್ರತ್ಯಕ್ಷನಾಗಿ ಈ ದೈವಿಕ ಕಲ್ಲಿನ ಲಿಂಗವು ನನ್ನ ಒಂದು ರೂಪವಾಗಿದೆ, ನಾನು ಶಿವಲಿಂಗ ಮತ್ತು ನನಗೆ ಅಂತ್ಯವೂ ಇಲ್ಲ ಆರಂಭವೂ ಇಲ್ಲ ಎಂದು ಹೇಳಿದರು. ಹಾಗಾದರೆ ಲಿಂಗದ ಅರ್ಥವೇನು? ಶಿವಲಿಂಗವನ್ನು ದೈವಿಕ ಬೆಳಕು ಎಂದು ಪರಿಗಣಿಸಲಾಗುತ್ತದೆ. ಶಿವಲಿಂಗವು ಮನಸ್ಸು, ಜೀವಿ, ಬುದ್ಧಿ, ಆಕಾಶ, ಗಾಳಿ, ಬೆಳಕು, ನೀರು ಹೀಗೆ ಭೂಮಿಯಿಂದ ಮಾಡಲ್ಪಟ್ಟಿದೆ ಎನ್ನಲಾಗುತ್ತದೆ. ಶಿವಲಿಂಗವನ್ನು ಇಡೀ ಬ್ರಹ್ಮಾಂಡದ ಸಂಕೇತ ಎಂದು ಹೇಳುತ್ತಾರೆ. ಹಾಗಾಗಿ ಈ ಭೂಮಿಯ ಮೇಲೆ ಅಥವಾ ಜಗತ್ತಿನಲ್ಲಿ ಮೊದಲಿಗೆ ಹುಟ್ಟಿಕೊಂಡಿದೆ ಶಿವಲಿಂಗ ಎನ್ನುವ ನಂಬಿಕೆಯೂ ಇದೆ. ಲಿಂಗವನ್ನು ಭಕ್ತಿಯಿಂದ ಪೂಜಿಸಿದರೆ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತವೆ. ಇದು ಬ್ರಹ್ಮ ಪುರಾಣದಲ್ಲಿ ಇರುವ ಒಂದು ದಂತಕಥೆ ಎನ್ನೋಣವೇ. ಇದಕ್ಕೆ ಉದಾಹರಣೆಯಾಗಿ ಒಂದು ವಿವರಣೆ ಇದೆ. ನಾವು ಭೂಮಿಯ ಮೇಲೆ ನಿಂತು ಆಕಾಶವನ್ನು ನೋಡಿದರೆ ಶಿವಲಿಂಗದ ರೂಪವಾಗಿ ಕಾಣಿಸುತ್ತದೆ. ಭೂಮಿ ಲಿಂಗದ ಕೆಳಭಾಗದ ಪೀಠವನ್ನು ತೋರಿಸುತ್ತದೆ. ಈ ಬ್ರಹ್ಮಾಂಡವೇ ಲಿಂಗ ಎನ್ನುವ ಸಂಕೇತವನ್ನು ತೋರಿಸುತ್ತದೆ. ನಾವೆಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗುತ್ತೇವೆ, ಲಿಂಗದ ದರ್ಶನ ಮಾಡುತ್ತೇವೆ. ಒಂದೊಂದು ಲಿಂಗವೂ ಒಂದೊಂದು ಆಕಾರದಲ್ಲಿದೆ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕೆಲವು ಲಿಂಗಗಳು ಪೀಠದ ಮೇಲೆ ಯೋನಿ ಪೀಠ, ಅದರ ಮೇಲೆ ಲಿಂಗವಿರುತ್ತದೆ. ಮತ್ತೆ ಕೆಲವು ಕಡೆ ಎತ್ತರವಿಲ್ಲದ ಲಿಂಗ, ಕೆಳಗಡೆ ಯೋನಿಪೀಠವಿರುತ್ತದೆ. ಮತ್ತೆ ಕೆಲವು ಮಂದಿರಗಳಲ್ಲಿ ಉದ್ಭವ ಲಿಂಗ ಅಥವಾ ಶಿವನ ಆತ್ಮಲಿಂಗ ಎನ್ನುತ್ತಾರೆ. ಇದಕ್ಕೆ ಯೋನಿಪೀಠವಿರುವುದಿಲ್ಲ. ಯೋನಿಪೀಠದ ಆಕಾರವೂ ಇರುವುದಿಲ್ಲ. ಅಭಿಷೇಕ ಮಾಡಿದ ನೀರು ಹೋಗಲು ದಾರಿಯನ್ನಷ್ಟೇ ಮಾಡಿರುತ್ತಾರೆ. ಬ್ರಹ್ಮಪುರಾಣದ ಉಲ್ಲೇಖದಂತೆ ಒಪ್ಪಿಕೊಳ್ಳುವುದಾದರೆ ನಮಗೆ ಜೀವಿಸಲು ಸ್ಥಳ ಕೊಟ್ಟ ಇಡೀ ವಿಶ್ವವನ್ನೇ ನಾವು ಭಕ್ತಿಯಿಂದ ಕಾಣುತ್ತೇವೆ. ಒಂದು ರೀತಿಯಲ್ಲಿ ಒಪ್ಪಿಕೊಳ್ಳೋಣ. ಇನ್ನು ಲಿಂಗದ ಎರಡನೇ ಚರ್ಚೆಯ ವಿಷಯಕ್ಕೆ ಬರುವುದಾದರೆ ಒಂದು ರೀತಿಯಲ್ಲಿ ತುಂಬಾ ಪವಿತ್ರವಾದ ವಿಷಯ. ನಾವುಗಳು ಪುರಾತನ ದೇವಾಲಯಕ್ಕೆ ಹೋಗಿದ್ದೇವೆ. ಈಗ ಸೃಷ್ಟಿಯಾಗುತ್ತಿರುವ ದೇವಾಲಯಗಳಿಗೂ ಹೋಗುತ್ತೇವೆ ಅಲ್ಲವೇ? ಈಗಿನ ದೇವಸ್ಥಾನಗಳ ತಂಟೆಗೆ ಹೋಗುವುದು ಬೇಡ ಎಂದುಕೊಳ್ಳುತ್ತೇನೆ. ಯಾಕೆಂದರೆ ಒಂದು ಸ್ಥಳ ಸಿಕ್ಕರೆ ಸಾಕು, ಸಣ್ಣ ಗುಡಿಯನ್ನು ಕಟ್ಟಿ ಅಲ್ಲಿ ದೇವರನ್ನು ಸ್ಥಾಪಿಸುತ್ತಾರೆ. ಆದರೆ ಹಿಂದೆ ಹಾಗಿರಲಿಲ್ಲ. ಹಿಂದೆ 3 ವಿಧದ ದೇವಸ್ಥಾನಗಳನ್ನು ಕಟ್ಟುತ್ತಿದ್ದರು. ಮೊದಲನೆಯದು ದ್ರವಿಡ, ಎರಡನೆಯದು ನಾಗರ, ಮೂರನೆಯದು ವೇತರ. ದ್ರವಿಡ ಪದ್ಧತಿಯಲ್ಲಿ ಗರುಡಗಂಬದ ಪದ್ಧತಿ ಇರಲಿಲ್ಲ. ಮಂದಿರವನ್ನು ನಿರ್ಮಿಸಬೇಕು, ಅದರಲ್ಲಿ ದೇವರನ್ನು ಪ್ರತಿಷ್ಠಾಪಿಸಬೇಕು, ಪೂಜಿಸಬೇಕು ಎಂಬ ಕಲ್ಪನೆ ಮಾತ್ರವಿದೆ. ಚಾಲುಕ್ಯರ ಕಾಲದಿಂದಲೂ ಗರ್ಭಗುಡಿಗೆ ನೇರವಾಗಿ ಗರುಡಗಂಬವನ್ನು ನಿಲ್ಲಿಸುತ್ತಿದ್ದರು. ನಾಗರ ಶೈಲಿಯಲ್ಲಿ ಮಂದಿರದ ನಿರ್ಮಾಣವನ್ನು ಹೇಳುವುದಾದರೆ ಒಂದು ನಾಗರ ಹಾವು ಸುತ್ತಿಕೊಂಡು ಹೆಡೆ ಎತ್ತಿ ಮಲಗಿರುವ ಶೈಲಿಯಲ್ಲಿ ಇರುತ್ತದೆ.
ಇದರ ವಿಶೇಷತೆ ಎಂದರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಎತ್ತರದ ಗೋಪುರವಿರುತ್ತದೆ. ದ್ರವಿಡ ಶೈಲಿ ಮತ್ತು ನಾಗಶೈಲಿ ಎರಡನ್ನು ಹೊಂದಿಸಿಕೊಂಡು ಕಟ್ಟಿರುವ ಮಂದಿರಗಳಿಗೆ ವೇತರ ಶೈಲಿ ಎನ್ನುತ್ತಾರೆ. ಈ ಶೈಲಿ ಹೇಗೆಂದರೆ ಉತ್ತರ ಭಾರತದ ಶೈಲಿ ಮತ್ತು ದಕ್ಷಿಣ ಭಾರತದ ಶೈಲಿಯನ್ನು ಒಳಗೊಂಡಿರುತ್ತದೆ. ಈ ಶೈಲಿ ಹೇಗೆಂದರೆ ಉತ್ತರ ಭಾರತದ ಶೈಲಿ ಮತ್ತು ದಕ್ಷಿಣ ಭಾರತದ ಶೈಲಿಯನ್ನು ಒಳಗೊಂಡಿರುತ್ತದೆ. ಇದು ಏಕೆ ಎಂದರೆ ಉತ್ತರ ಭಾರತದಿಂದ ದಂಡೆತ್ತು ಬಂದು ದಕ್ಷಿಣ ಭಾರತವನ್ನು ವಶಪಡಿಸಿಕೊಂಡ ಮೇಲೆ ಎರಡೂ ದಿಕ್ಕುಗಳ ಜನರನ್ನು ಸಂತೃಪ್ತಿಗೊಳಿಸಬೇಕಲ್ಲವೇ? ಆ ಒಂದು ಉದ್ದೇಶದಿಂದ ನಿಯಮಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತಿದ್ದರು ಎನ್ನಬಹುದು. ವಾಸ್ತುಶಾಸ್ತ್ರದ ನಿಯಮಾವಳಿಗಳ ಪ್ರಕಾರ ಹೇಳುವುದಾದರೆ ಪ್ರತಿ ಗುಡಿಯು ಮನುಷ್ಯನ ದೇಹದ ಹೋಲಿಕೆಗೆ ಸಮವಾಗಿ ನಿಲ್ಲುತ್ತಿತ್ತು. ಏಕೆಂದರೆ ಈ ದೇಹ ಪರಮಾತ್ಮನು ಕೊಟ್ಟಿದ್ದು, ಆ ದೇಹ ಪವಿತ್ರವಾದುದು ಎಂಬ ಭಾವನೆ ಆಗ ಎಲ್ಲರಲ್ಲೂ ಇತ್ತು. ಮೊದಲನೆಯದಾಗಿ ದೇವಸ್ಥಾನದ ರಾಯಗೋಪುರವನ್ನು ತೆಗೆದುಕೊಂಡಾಗ ತಲೆ ಅಥವಾ ಪಾದದ ಹೊರಗಿನ ಭಾಗ ಎನ್ನುತ್ತಾರೆ. ರಾಯಗೋಪುರವನ್ನು ಪಾದಕ್ಕೆ ಹೋಲಿಸುವುದಾದರೆ ಈ ಭೂಮಿಗೆ ನಮ್ಮ ಪಾದ ಸ್ಪರ್ಶವಾಗುತ್ತದೆ. ನಮ್ಮ ದೇಹವನ್ನು ಈ ಭೂಮಿಯ ಮೇಲಿರುವ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಮಲಿನವಾಗಲಿ ಸೇರುವುದು ನಮ್ಮ ಪಾದದಿಂದಲೇ ಅಲ್ಲವೇ? ಹಾಗಾಗಿ ದೇವಸ್ಥಾನವನ್ನು ಪ್ರವೇಶಿಸುವ ಮುನ್ನ ನಮ್ಮ ಕರ್ಮ ಮತ್ತು ಧೂಳುಗಳನ್ನು ಹೊರಗೆ ಬಿಟ್ಟು ಬರಲಿ ಎಂಬ ಧ್ಯೇಯವಿತ್ತು. ಕೆಲವು ಪುರಾತನ ದೇವಸ್ಥಾನಗಳಲ್ಲಿ ರಾಯಗೋಪುರವಿರಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಆರಂಭವಾದಾಗಿನಿಂದ ಈ ರಾಯಗೋಪುರ ಆರಂಭವಾಯಿತು. ಅಲ್ಲಿರುವ ಯಾವುದೇ ಪ್ರಜೆಯು ರಾಯಗೋಪುರಕ್ಕಿಂತ ಹೆಚ್ಚು ಎತ್ತರದ ಮನೆಗಳನ್ನು ಕಟ್ಟುವಂತಿಲ್ಲ. ಊರಿನ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ರಾಯಗೋಪುರ ಕಾಣಿಸುತ್ತದೆ. ರಾಯಗೋಪುರಕ್ಕೆ ಭಕ್ತಿಯಿಂದ ಕೈ ಮುಗಿದರೆ ಸಾಕು, ದೇವರಿಗೆ ನಮಸ್ಕರಿಸಿದಂತೆ ಎನ್ನುವ ಭಾವನೆ. ಜೊತೆಗೆ ಮತ್ತೊಂದು ಭಾವನೆ ಇದೆ. ದೇವರ ಎದುರು ಯಾರು ತಪ್ಪು ಮಾಡುವುದಿಲ್ಲ. ಸದಾ ಕಣ್ಣಿಗೆ ಕಾಣುವ ದೇವರಿಗೆ ಹೆದರಿಯಾದರೂ ಸುಮ್ಮನಿರುತ್ತಾರೆ ಅಲ್ಲವೇ? ಹಾಗಾಗಿಯೇ ಹಿಂದೆ ಮನೆಯೊಳಗೆ ಹೋಗುವ ಮುನ್ನ ಅಥವಾ ದೇವಸ್ಥಾನದ ಒಳಗೆ ಹೋಗುವ ಮುನ್ನ ಕಾಲನ್ನು ತೊಳೆದುಕೊಂಡು ಹೋಗಿ ಎನ್ನುತ್ತಾರೆ. ಅದರ ಅರ್ಥ ನಾವು ಪಾದದಲ್ಲಿ ಅಂಟಿಸಿಕೊಂಡ ಕೊಳೆ ಹೊರಗೆ ಇರಲಿ, ಮನೆಯೊಳಗೆ ಅಥವಾ ಮಂದಿರದೊಳಗೆ ಬರುವುದು ಬೇಡ ಎಂಬ ಅರ್ಥ. ಮಂಟಪವನ್ನು ದೇಹದ ಮಧ್ಯಭಾಗಕ್ಕೆ ಹೋಲಿಸುತ್ತಾರೆ. ಮನುಷ್ಯನ ಪಾದದಿಂದ ಹೊರಟ ಪಾವಿತ್ರತೆ ದೇಹವನ್ನು ಪ್ರವೇಶಿಸಿ ಮುನ್ನುಗ್ಗುತ್ತದೆ. ಅಂತರಾಳ ಅಥವಾ ಕಂಠ ಅಥವಾ ಸಂಪರ್ಕ ಭಾಗ ಎನ್ನುತ್ತಾರೆ. ಮಂಟಪದಿಂದ ಗರ್ಭಗುಡಿಗೆ ಸಾಗುವ ಅಂತರಾಳವು ಹೊರಗಿನ ಮತ್ತು ಒಳಗಿನ ಪವಿತ್ರ ಕೇಂದ್ರವನ್ನು ಸಂಪರ್ಕಿಸುತ್ತದೆ. ಮನುಷ್ಯನಲ್ಲಿ ಕಂಠವು ತಲೆ ಮತ್ತು ದೇಹವನ್ನು ಸಂಪರ್ಕಿಸುವಂತೆ, ಅಂದರೆ ಮಿದುಳಿಗೆ ಸಂಪರ್ಕಿಸುವ ಮಧ್ಯಂತರ ಸ್ಥಳ ಎನ್ನಬಹುದು. ರಾಯಗೋಪುರವನ್ನು ದಾಟಿ ಒಳ ಹೋದರೆ ಗರುಡಗಂಬವಿದೆ. ಗರುಡಗಂಬದ ಮುಂದೆ ನಿಂತು ನೋಡಿದರೆ ಗರ್ಭಗುಡಿಯ ದೇವರು ಕಾಣಿಸುತ್ತದೆ. ಒಳನುಗ್ಗುವ ಮುನ್ನ ಗರುಡಗಂಬಕ್ಕೆ ನಮಸ್ಕರಿಸಿ ಅಲ್ಲಿಂದ ಗರ್ಭಗುಡಿಯಲ್ಲಿ ಕಾಣುವ ದೇವರಿಗೆ ನಮಸ್ಕರಿಸಿ ಒಳ ಹೋಗುತ್ತೇವೆ. ಈ ಗರುಡಗಂಬವನ್ನು ಕುರಿತು ಕೆಲವು ತರ್ಕಗಳಿವೆ. ಕೆಲವು ವಿದ್ವಾಂಸರ ಪ್ರಕಾರ ಮಂದಿರದ ವಾಸ್ತುಕಲ್ಪನೆಯಲ್ಲಿ ಹೇಳುವುದಾದರೆ ಮಂದಿರವನ್ನು ಮನುಷ್ಯನ ದೇಹಕ್ಕೆ ಹೋಲಿಸಿದರೆ ಅದರ ಪ್ರಕಾರ ಗರುಡಗಂಬವು ಗಂಡಿನ ಲಿಂಗದ ಪ್ರತಿರೂಪ ಎನ್ನುವಂತಿದೆ. ಆದರೆ ಇಲ್ಲಿ ಮತ್ತೊಂದು ವಿವಾದವೂ ಇದೆ. ಗರುಡಗಂಬ ಪುರುಷನ ಲಿಂಗ ರೂಪವಲ್ಲ, ದೇವರ ಪ್ರಾತಿನಿಧ್ಯವನ್ನು ಸಹಿಸಿಕೋ ಎಂಬ ಸಂಕೇತವಾಗಿದೆ. ದೇವರು ದೊಡ್ಡವನು ಎಂಬ ಭಾವನೆ ಮನಸ್ಸಿಗೆ ಬರಲಿ ಎಂಬುದಾಗಿದೆ. ಗರುಡಗಂಬ ಯಾವಾಗಲೂ ಮಂದಿರಕ್ಕಿಂತ ಎತ್ತರವಾಗಿರುತ್ತದೆ. ಈ ಎರಡೂ ಭಾವಗಳಲ್ಲಿ ಯಾವುದು ಸರಿ? ಈಗ ಇದು ತರ್ಕಕ್ಕೆ ನಿಲುಕದ್ದಾಗಿದೆ. ಸಮಯ ಸಿಕ್ಕ ಹಾಗೆ ಅತಿ ಬುದ್ಧಿವಂತರು ಹೇಳುವ ಹಾಗೆ ಎಲ್ಲವೂ ನಿರ್ಮಾಣವಾಗುತ್ತದೆ. ಅವರು ಹೇಳಿದ್ದನ್ನು ಎಲ್ಲರೂ ಅನುಸರಿಸಬೇಕಾಗುತ್ತದೆ. ದೊಡ್ಡವರು ಹೇಳಿದ್ದನ್ನು ಚಿಕ್ಕವರು ಕೇಳಲೇಬೇಕಲ್ಲವೇ? ಹಾಗೆ ಗರುಡಗಂಬಗಳ ವಿಷಯದಲ್ಲಿ ಮತ್ತೊಂದು ವಿಶೇಷವೆಂದರೆ ಹೆಣ್ಣು ದೇವರ ಮಂದಿರಗಳಲ್ಲಿ ಗರುಡಗಂಬವನ್ನು ಇಡುತ್ತಿರಲಿಲ್ಲ. ಒಮ್ಮೆ ಪುರಾತನ ದೇವಸ್ಥಾನಗಳನ್ನು ನೋಡಿ, ಹೆಣ್ಣು ದೇವರ ದೇವಸ್ಥಾನಗಳಲ್ಲಿ ಕೇವಲ ಬಲಿಪೀಠ ಮಾತ್ರ ಇರುತ್ತದೆ. ಆದರೆ ಈ ಬಲಿಪೀಠ ಹೆಣ್ಣು ದೇವರ ಮಂದಿರಕ್ಕೂ ಇರುತ್ತದೆ, ಗಂಡು ದೇವರ ಮಂದಿರಕ್ಕೂ ಇರುತ್ತದೆ. ಅದರಲ್ಲೂ 8 ದಿಕ್ಕುಗಳಲ್ಲೂ ಇರುತ್ತದೆ. ಅದು ಏಕೆಂದರೆ ಅಷ್ಟದಿಕ್ಪಾಲಕರು ಮಂದಿರವನ್ನು ಕಾಯುತ್ತಿದ್ದಾರೆಂದು. ದೇವಸ್ಥಾನದ ಒಳ ಪ್ರವೇಶಿಸಿದಾಗ ಅದು ಮುಖಮಂಟಪ ಎನ್ನುತ್ತಾರೆ. ಸುತ್ತಲೂ ಕಂಬಗಳಿದ್ದು ಭಕ್ತರು ಕುಳಿತುಕೊಳ್ಳಲು ಧ್ಯಾನಿಸಲು ಇರುವ ಸ್ಥಳ. ಮುಂದುವರಿದರೆ ಸುಖನಾಶಿ. ಸುಖನಾಶಿ ಎಂದರೆ ಮುಖಮಂಟಪಕ್ಕೂ ಗರ್ಭಗುಡಿಗೂ ನಡುವೆ ಇರುವ ಸ್ಥಳ. ಗರ್ಭಗುಡಿಯನ್ನು ಪ್ರವೇಶಿಸುವ ಮುನ್ನ ಇರುವ ಸ್ಥಳ. ಇನ್ನು ಆಳವಾಗಿ ಹೇಳಬೇಕೆಂದರೆ
ಗರ್ಭದೊಳಗೆ ಶಕ್ತಿ ಪ್ರವೇಶಿಸುವ ಮುನ್ನ ಇರುವ ಸ್ಥಳ. ಇದಕ್ಕೆ ಸುಖನಾಶಿ ಎಂದು ಹೇಳುವುದು. ಮುಖಮಂಟಪಕ್ಕೆ ಪ್ರವೇಶಿಸಿದ ಭಕ್ತರ ಮನಸ್ಸು ಗರ್ಭಗುಡಿ ಪ್ರವೇಶಿಸುವ ಮುನ್ನ ಪರಿಶುದ್ಧವಾಗಿ ಹೋಗಲಿ ಎಂದು. ಒಂದು ರೀತಿಯಲ್ಲಿ ಹೌದು ಎನಿಸುತ್ತದೆ. ಪುರಾತನ ಶೈಲಿ, ಯಾರೇ ವ್ಯಕ್ತಿಯಾಗಲಿ ಗರ್ಭವನ್ನು ಪ್ರವೇಶಿಸುವ ಮುನ್ನ ಮನಸ್ಸು ಶುದ್ಧವಾಗಿದ್ದರೆ ಹುಟ್ಟುವ ಮಕ್ಕಳ ಮನಸ್ಥಿತಿ ಬೆಳವಣಿಗೆ ಉತ್ತಮವಾಗಿರುತ್ತದೆ, ಇಲ್ಲದಿದ್ದರೆ ಅಪಾಯ ಎನ್ನುತ್ತಾರೆ. ಇದು ಸತ್ಯವೂ ಹೌದು. ಮನಸ್ಥಿತಿ ಉತ್ತಮವಾಗಿದ್ದರೆ ಏನನ್ನು ಬೇಕಾದರೂ ಅನುಭವಿಸಬಹುದು ಅಲ್ಲವೇ? ಗರ್ಭಗುಡಿ ಹೃದಯ ಭಾಗ ಅಥವಾ ಅಂತರಂಗ. ಯಾರೇ ಹೃದಯ ಭಾಗ ಅಂತರಂಗ ಎಂದು ಕರೆಯುವುದಿಲ್ಲ. ಎಲ್ಲರ ಬಾಯಲು ಬರುವುದು ಗರ್ಭಗುಡಿ ಎಂತಲೇ. ಮನುಷ್ಯನಿಗೆ ಹೇಗೆ ತಾಯಿಯ ಗರ್ಭವು ಮೊದಲನೆಯ ಮನೆಯೋ ಹಾಗೆಯೇ ಭಕ್ತನಿಗೆ ದೇವರು ನೆಲೆಸಿರುವ ಸ್ಥಳ. ಅದಕ್ಕೆ ಹೇಳುವುದು ಹುಟ್ಟುವ ಮಕ್ಕಳು ದೇವರಿಗೆ ಸಮಾನ ಎಂದು. ದೇವಾಲಯದ ಕೇಂದ್ರದಲ್ಲಿರುವ ಗರ್ಭಗುಡಿಯನ್ನು ಮನುಷ್ಯನ ಹೃದಯ ಅಥವಾ ಜೀವ ಕೇಂದ್ರಕ್ಕೆ ಹೋಲಿಸಲಾಗುತ್ತದೆ. ಹೃದಯದಲ್ಲಿ ಜೀವದ ಮಹತ್ವವಿರುವಂತೆ ಗರ್ಭಗುಡಿಯಲ್ಲಿ ದೇವರ ಸಾನ್ನಿಧ್ಯವಿದೆ ಎಂಬ ಆಧ್ಯಾತ್ಮಿಕ ಭಾವನೆ. ದೇವಾಲಯದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿರುವ ದೇವರ ಮೂರ್ತಿಯನ್ನು ದೈವಿಕ ಚೈತನ್ಯದ ಕೇಂದ್ರ ಬಿಂದು ಎಂದು ಪರಿಗಣಿಸುತ್ತಾರೆ. ದೇವಾಲಯದ ಶಿಖರ ಭಾಗವನ್ನು ತಲೆಯ ಮೇಲಿನ ಶಕ್ತಿ ಎಂತಲೂ ಕರೆಯುತ್ತಾರೆ. ಇದರ ಹಿಂದಿನ ಮುಖ್ಯ ತತ್ವವನ್ನು ಹೇಳುವುದಾದರೆ, ನಮ್ಮ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಒಂದು ಮಹತ್ವದ ಕಲ್ಪನೆ ಕೂಡ ಇದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ ಅಂತಾರೆ. ಅಂದರೆ ಈ ಸಣ್ಣ ದೇಹದಲ್ಲಿ ಇರುವ ತತ್ವವೇ ವಿಶಾಲ ಬ್ರಹ್ಮಾಂಡದಲ್ಲೂ ಇದೆ ಎಂಬ ಅರ್ಥ. ಆದ್ದರಿಂದ ದೇವಸ್ಥಾನವನ್ನು ಮನುಷ್ಯನ ದೇಹದಂತೆ ರೂಪಿಸುವುದು ಒಂದು ರೀತಿಯಲ್ಲಿ ಮನುಷ್ಯನೇ ಒಂದು ಸಣ್ಣ ಬ್ರಹ್ಮಾಂಡ. ದೇವಸ್ಥಾನವು ಒಂದು ದೈವಿಕ ದೇಹ ಎಂಬ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಇನ್ನೂ ಸರಳವಾಗಿ ಹೇಳಬೇಕೆಂದರೆ, ಮನುಷ್ಯನ ದೇಹದೊಳಗೆ ಆತ್ಮ ನೆಲೆಸಿರುವಂತೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೈವಿಕ ಸಾನ್ನಿಧ್ಯ ನೆಲೆಸಿದೆ. ದೇಹದ ಹೊರಗಿನ ಒಳಗೆ ಹೋಗುತ್ತಾ ನಾವು ಹೃದಯದ ಕಡೆಗೆ ಹೋಗುವಂತೆ ಗೋಪುರದಿಂದ ಗರ್ಭಗುಡಿಯವರೆಗೆ ಸಾಗುವ ಭಕ್ತನ ಪ್ರಯಾಣವು ಹೊರಗಿನ ಜಗತ್ತಿನ ಒಳಗಿನ ಆತ್ಮಚಿಂತನೆಯ ಕಡೆಗೆ ಸಾಗುವ ಪ್ರಯಾಣವೆಂದು ಹೇಳಲಾಗುತ್ತದೆ. ಇದಕ್ಕಾಗಿಯೇ ದೇವಾಲಯವು ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಮಾನವ ದೇಹ ಮತ್ತು ಬ್ರಹ್ಮಾಂಡ ತತ್ವವನ್ನು ಪ್ರತಿಬಿಂಬಿಸುವ ಪವಿತ್ರ ವಿನ್ಯಾಸ ಎಂದು ಭಾರತೀಯ ದೇವಾಲಯ ಪರಂಪರೆಯಲ್ಲಿ ವಿವರಿಸಿದ್ದಾರೆ. ದೇವರಿರುವ ಸ್ಥಳಕ್ಕೆ ಗರ್ಭಗುಡಿ ಎಂಬ ಹೆಸರೇಕೆ ಬಂತು? ಈಗಾಗಲೇ ಹೇಳಿರುವಂತೆ ಗರ್ಭಗುಡಿಯನ್ನು ಮನುಷ್ಯನ ಹೃದಯ ಅಥವಾ ಜೀವ ಕೇಂದ್ರಕ್ಕೆ ಹೋಲಿಸಿದ ಮೇಲೆ ಅದಕ್ಕೆ ಗರ್ಭಗುಡಿ ಎನ್ನುವ ಬದಲು ಬೇರೆ ಹೆಸರನ್ನು ಇಡಬಹುದಿತ್ತಲ್ಲವೇ? ಇರಲಿ. ಗರ್ಭ ಎಂದರೆ ಒಳಗಿನ ಪವಿತ್ರ ಸ್ಥಳ. ಸಂಸ್ಕೃತದಲ್ಲಿ ಗರ್ಭ ಎಂದರೆ ಒಳಭಾಗ, ಅಂತರಾಳ ಅಥವಾ ಅತ್ಯಂತ ರಕ್ಷಿತವಾದ ಸ್ಥಳ ಎಂಬ ಅರ್ಥಗಳಿವೆ. ದೇವರ ಸಾನ್ನಿಧ್ಯವನ್ನು ದೇವಸ್ಥಾನದ ಅತ್ಯಂತ ಒಳಗಿನ ಭಾಗದಲ್ಲಿ ಸ್ಥಾಪಿಸಿರುವುದರಿಂದ ಅದನ್ನು ಗರ್ಭಗುಡಿ ಎಂದು ಕರೆಯುತ್ತಾರೆ. ಇದನ್ನು ತಾಯಿಯ ಗರ್ಭಕ್ಕೆ ಹೋಲಿಕೆ ಮಾಡಿದ್ದಾರೆ. ತಾಯಿಯ ಗರ್ಭದಲ್ಲಿ ಒಂದು ಜೀವವು ಸುರಕ್ಷಿತವಾಗಿ ಬೆಳೆಯುವಂತೆ ದೇವಸ್ಥಾನದ ಗರ್ಭಗುಡಿಯಲ್ಲಿಯೂ ದೈವಿಕ ಶಕ್ತಿಯು ನೆಲೆಸಿದೆ ಎಂಬ ಧಾರ್ಮಿಕ ಕಲ್ಪನೆ ಇದೆ. ಆದ್ದರಿಂದ ಗರ್ಭಗುಡಿ ಎಂದರೆ ದೇವರ ದೈವಿಕ ಜೀವಶಕ್ತಿ ನೆಲೆಸಿರುವ ಪವಿತ್ರ ಅಂತರಾಳ ಎಂಬ ಭಾವನೆ. ಈ ಭಾವನೆ ಈ ಭೂಮಿಯ ಮೇಲೆ ಬದುಕಿರುವ ಪ್ರತಿಯೊಂದು ಜೀವಿಯು ಹೆಣ್ಣಿನ ಗರ್ಭದಲ್ಲಿ ಸೃಷ್ಟಿಯಾಗಿರುವುದರಿಂದ ಗರ್ಭಕ್ಕೆ ಅಂತ ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷವಿದೆ. ಹೆಣ್ಣಿನ ಗರ್ಭ ಯಾವಾಗಲೂ ಕತ್ತಲೆಯಲ್ಲಿ ಕೂಡಿರುವಂತೆ ದೇವರಿರುವ ಗರ್ಭಗುಡಿಯು ಕತ್ತಲೆಯಿಂದ ಕೂಡಿರುತ್ತದೆ. ಈ ಸ್ಥಿತಿಗೆ ಒಂದು ಅರ್ಥವಿದೆ. ಅದು ಕತ್ತಲೆ ಮತ್ತು ದೀಪದ ಆಧ್ಯಾತ್ಮಿಕ ಅರ್ಥ. ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ಹೆಚ್ಚು ಬೆಳಕಿಲ್ಲದ ಶಾಂತವಾದ ಸ್ಥಳವಾಗಿರುತ್ತದೆ. ಹೆಣ್ಣಿನ ಗರ್ಭದೊಳಗೆ ಮಗು ಹೇಗೆ ಪ್ರಶಾಂತವಾಗಿರುತ್ತದೋ ಹಾಗೆ ದೇವರಿರುವ ಗರ್ಭಗುಡಿಯು ಪ್ರಶಾಂತವಾಗಿರಬೇಕು ಎಂಬ ಕಲ್ಪನೆ. ಒಳಗೆ ದೀಪ ಅಥವಾ ಆರತಿಯ ಬೆಳಕು ದೇವರ ಮೂರ್ತಿಯನ್ನು ಪ್ರಕಾಶಿಸುತ್ತದೆ. ಇದನ್ನು ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಎಂಬ ಅಭಿಪ್ರಾಯವಿದೆ. ಈ ಗರ್ಭಗುಡಿಗೆ ಪ್ರವೇಶ ಮಾಡಲು ಯಾರಿಗೂ ಅವಕಾಶವಿಲ್ಲ. ಯಾರು ಅಧಿಕಾರ ಹೊಂದಿರುತ್ತಾರೋ ಅವರಿಗೆ ಮಾತ್ರ ಪ್ರವೇಶಿಸುವ ಅಧಿಕಾರ. ಹೆಣ್ಣಿನ ಗರ್ಭಕ್ಕೂ ಅಷ್ಟೇ ಅಲ್ಲವೇ? ಯಾರಿಗೆ ಹೆಣ್ಣಿನ ಗರ್ಭವನ್ನು ಪ್ರವೇಶಿಸುವ ಹಕ್ಕಿದೆಯೋ ಅವರಿಗೆ ಮಾತ್ರ ಅವಕಾಶ. ಎರಡಕ್ಕೂ ವ್ಯತ್ಯಾಸವಿಲ್ಲವಷ್ಟೇ ಅಲ್ಲವೇ? ತಾಯಿಯ ಗರ್ಭದಲ್ಲಿ ಮಗುವಿನ ಜೀವ ಹೇಗೆ ಸುರಕ್ಷಿತವಾಗಿ ನೆಲೆಸಿರುತ್ತದೋ ಹಾಗೆಯೇ ದೇವಸ್ಥಾನದ ಅತ್ಯಂತ ಪವಿತ್ರ ಅಂತರಾಳದಲ್ಲಿ ದೇವರು ಸುರಕ್ಷಿತವಾಗಿ ನೆಲೆಸಿದ್ದಾರೆ ಎಂಬ ನಂಬಿಕೆ.
ಅದಕ್ಕಾಗಿಯೇ ದೇವರು ಇರುವ ಸ್ಥಳವನ್ನು ಗರ್ಭಗುಡಿ ಎಂದು ಕರೆಯುತ್ತಾರೆ. ಬ್ರಹ್ಮಾಂಡವೇ ಲಿಂಗದ ಸ್ವರೂಪ ಎಂದು ಹೇಳಲು ಹೋಗಿ ಇಷ್ಟು ವಿವರಣೆ ಕೊಡಬೇಕಾಯಿತು. ಏಕೆಂದರೆ ಬ್ರಹ್ಮಾಂಡದ ಸ್ವರೂಪವನ್ನು ಗರ್ಭದಲ್ಲಿಟ್ಟು ಪೂಜಿಸುತ್ತಿದ್ದೇವೆ ಅಲ್ಲವೇ ಸ್ನೇಹಿತರೆ? ಶಿವಲಿಂಗಕ್ಕೆ ಮತ್ತೂ 2 ವಿಧದ ವಿವರಣೆಗಳು ಇವೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ವಿಷಯ ಬಹಳ ಕುತೂಹಲಕಾರಿಯಾಗಿದೆ. ದಯವಿಟ್ಟು ನಿರೀಕ್ಷಿಸಿ. ಧನ್ಯವಾದಗಳು.